6,000 ಕೋಟಿ ರೂಪಾಯಿಗಳ ಮದುವೆ ಅವಶ್ಯಕತೆ ಇದೆಯಾ ಭಾರತ ದೇಶಕ್ಕೆ? ಕೇವಲ ಇಂದು ನಮ್ಮ ದೇಶದಲ್ಲಿ 80% ಜನರು ಬಡತನದ ರೇಖೆಗಿಂತ ಕಡಿಮೆ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನ ಯಾವುದೋ ಒಂದು ದೃಷ್ಟಿಯಿಂದ ನೋಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಯಾವುದೋ ಮಟ್ಟದಲ್ಲಿ ನೋಡ್ತಾರೆ. ಇಂದು ನಮ್ಮ ಭಾರತ ದೇಶದಲ್ಲಿ ನಾವು ಸರ್ಕಾರ ರಚನೆ ಮಾಡಿ ಎಂತ ಸರ್ಕಾರ ರಚನೆ ಮಾಡಿದೀವಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಬಡತನ ದಿನೇ ದಿನೇ ಹೆಚ್ಚುತ್ತಿದೆ, ಬೆಲೆ ಏರಿಕೆ ದಿನೇ ದಿನೇ ಏರ್ತಿದೆ. 2012-13ರಲ್ಲಿ ಪೆಟ್ರೋಲ್ ಬೆಲೆ ಕೇವಲ 50 ರೂಪಾಯಿ ಇತ್ತು. 50 ರೂಪಾಯಿ ಇತ್ತು ಕೇವಲ ಪೆಟ್ರೋಲ್ ಬೆಲೆ. ಡೀಸೆಲ್ ಬೆಲೆ 32 ರೂಪಾಯಿ ಇತ್ತು. ಇಂದು ಪೆಟ್ರೋಲ್ ಬೆಲೆ 110 ರೂಪಾಯಿ ಆಗಿದೆ. ಡೀಸೆಲ್ ಬೆಲೆ ಬಂದು ಸುಮಾರು 90 ರೂಪಾಯಿ ಆಗಿದೆ. ಏನು ಆಗ ನಾವು ಆಮದು ಮಾಡ್ಕೊಳ್ತಿದ್ವಿ ಹೊರದೇಶಗಳಿಂದ, ಕೊಲ್ಲಿ ರಾಷ್ಟ್ರಗಳಿಂದ ಪೆಟ್ರೋಲ್ ಡೀಸೆಲ್ ಆಮದು ಮಾಡಿಕೊಳ್ಳೋದು. ಕೇವಲ 1 ಲೀಟರ್ ಪೆಟ್ರೋಲ್ ಬಂದು ನಮಗೆ 12 ರೂಪಾಯಿ ಬೀಳುತ್ತೆ, ಡೀಸೆಲ್ ಬಂದು 8 ರೂಪಾಯಿ ಬೀಳುತ್ತೆ. Petrol belongs to we are purchasing for the international rate 12 rupees per liter, 8 rupees for diesel. Now today 2024 we are to purchasing in Gulf countries. ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಇವತ್ತು ಕೂಡ ಬ್ಯಾರಲ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಖರೀದಿ ಮಾಡ್ತೀವಿ. 12 ರೂಪಾಯಿ ಖರೀದಿ ಮಾಡಿದಂತ ಪೆಟ್ರೋಲ್ ಅನ್ನ ಇವತ್ತು 110 ರೂಪಾಯಿ ಮಾರಾಟ ಮಾಡ್ತಿದ್ದೀರಾ. ಮತ್ತು ಬಿಜು ಪಟ್ನಾಯಕ್ ಅವರ ಕ್ಷೇತ್ರಗಳಿಗೆ 26,000 ಕೋಟಿ 15,000 ಕೋಟಿ ಅನುದಾನವನ್ನು ನೀಡಿ ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಾವು GST ತೆರಿಗೆಯನ್ನು ಕಟ್ಟುವಂಥ ರಾಜ್ಯ ಈ ರಾಜ್ಯದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದ ವರ್ಗಗಳು ಹೆಚ್ಚಾಗಿರುವ ಈ ಪ್ರದೇಶಕ್ಕೆ ವಿಶೇಷವಾದ ಅನುದಾನವನ್ನು ಕೊಡದೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಶ್ರೀನಿವಾಸಪುರದಲ್ಲಿ ಏನು ರೈಲ್ವೆ ಕೋಚ್ ಫ್ಯಾಕ್ಟ್ರಿಯನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ರು, ಒಂದಷ್ಟು ಜನಕ್ಕೆ ಕೆಲಸ ಸಿಗ್ತದೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ. ಅದಕ್ಕೂ ಕೂಡ ಕಲ್ಲಾಗಿದೆ. ಯಾವುದೇ ರೀತಿಯಾದ ಅನುದಾನ ಕೊಟ್ಟಿಲ್ಲ. ಈ ಬಜೆಟಲ್ಲಿ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಯಾವುದೇ ರೀತಿಯಾದ ಕಾರ್ಯಕ್ರಮ ಕೊಟ್ಟಿಲ್ಲ. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಹಿಂದುಳಿದ ವರ್ಗಗಳವ್ರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ ಯಾವುದೇ ರೀತಿಯಾದ ವಿಶೇಷ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ. ಅವ್ರು ಕೊಡ್ತಾ ಇರೋ ಕಾರ್ಯಕ್ರಮಗಳು ಏನಾನ ಇದ್ದರೆ ಕಾರ್ಪೊರೇಟ್ ಕಂಪನಿಗಳಿಗೆ, ಅದಾನಿ, ಅಂಬಾನಿ ಅಂತ ಆ ಕಾರ್ಪೊರೇಟ್ ಕಂಪನಿಗಳನ್ನು ಯಥೇಚ್ಛವಾಗಿ ಬೆಳೆಸೋ ರೀತಿಯಲ್ಲಿ ಈ ದೇಶದ ಜನತೆಯನ್ನು ಒಂದು ಕಷ್ಟಕ್ಕೆ ದೂಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತು. ಅದು 100ಕ್ಕೆ 100 ಕೂಡ ಸತ್ಯನೇ. ಯಾಕೆ ಅಂತ ಹೇಳಿದ್ರೆ ಈಗ ಬೇರೆಯವರು ಯಾರು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಅವ್ರು ಕಿತ್ಕೊಂಡು ಹೋದ್ರೆ ಇವ್ರ ಸರ್ಕಾರ ಬಿದೋಯ್ತು. ಅದಕ್ಕಾಗಿನೇ ಅವ್ರ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಈ ಫಂಡ್ಸು ಆ ಫಂಡ್ಸು ಅಂತೇಳಿ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ ವಿಚಾರ. ಮುಂದಿನ ದಿನಗಳಲ್ಲಿ ಅವ್ರದ್ದು ಸರ್ಕಾರ ಖಂಡಿತವಲ್ಲೂ ಬರೋದಿಲ್ಲ. ನಮ್ಮ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಸರ್ಕಾರ 100ಕ್ಕೆ 100% ಬರುತ್ತೆ ಅಂತೇಳಿ ಈ ಕಾರ್ಯಕ್ರಮ ಬರೀ ಕೋಲಾರದಲ್ಲಿ ಮಾತ್ರ ಅಲ್ಲ. ಅವಾಗಲೇ ನಮ್ಮ ಪಾರ್ಟಿ ವರ್ಕರ್ ಹೇಳಿದ್ರು, ಅನೇಕ ಸ್ಟೇಟ್ಗಳಲ್ಲಿ ಎಲ್ಲ ಸ್ಟೇಟ್ ಹೆಸರು ಹೇಳಬಲ್ಲೆ ನಾವು. ಈಗ ಎಲ್ಲ ಕಂಪ್ಲೀಟ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ಸು ಯಾವ ಊರಲ್ಲೂ ಯಾವ ಸ್ಟೇಟಲ್ಲಿ ಇಲ್ಲ ಅಂತೇನಿಲ್ಲ, ಎಲ್ಲ ಸ್ಟೇಟಲ್ಲಿ ಬಲಿಷ್ಠ ನಾವು ಬೆಳೆದಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸೆಂಟ್ರಲ್ ಅಲ್ಲಿ ಬಡ ಜನಕ್ಕೆ ಒಳ್ಳೆ ಅಭಿವೃದ್ಧಿ ಕೆಲಸ ಕೊಟ್ಟು ಅವ್ರಿಗೆ ಉತ್ತಮವಾದಂತ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಏನಂದ್ರೆ ಯಾರನ್ನ ತಿಂತಾ ಇದ್ರೆ ಇವಾಗ ಅವ್ರು ಏನ್ ತಿಂತಾ ಇದ್ದಾರೆ, ಅವ್ರು ಏನ್ ಹೆಂಗ್ ಮಲಗ್ತಾ ಇದ್ದಾರೆ, ಅವ್ರು ಏನು ಪೂಜೆ ಮಾಡ್ತಾ ಇದ್ದಾರೆ, ಬರೀ ಮಾತ್ರನೇ ಇವ್ರು ನೋಡ್ತಾ ಇದ್ದಾರೆ. ಇವ್ರು ಜನರ ಕಷ್ಟ ಸುಖ ಏನು ನೋಡ್ತಾ ಇಲ್ಲ. ಅದಕ್ಕಾಗಿ ನಾವೆಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿನಿಂದ ದೇಶ ಎಲ್ಲ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಈ ಥರ ಮುಂದೆ ಆಗಬಾರ್ದು ಅಂತ ನಮ್ಮ ತೆರಿಗೆ ನಮ್ಗೆ ಬರಬೇಕು. ನಾವು ಏನು ಡೆವಲಪ್ಮೆಂಟ್ಸ್ ಇದೆ ಕರ್ನಾಟಕದಲ್ಲಿ ನಾವೆಲ್ಲ ಮಾಡಬೇಕಂತ ಹೇಳಿಬಿಟ್ಟು ಇವತ್ತು ಎಲ್ಲ ಇಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀನಿ. ಈ ನಮ್ಮ ಪಾರ್ಟಿಯವರು ನಮಗೆಲ್ಲ ಇಲ್ಲಿ ಕರೆದು ಏನು ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟರು. ಎಲ್ಲರಿಗೆ ನಾವು ಈ ವಂದನೆಗಳು ಹೇಳ್ತೀವಿ. ಬಜೆಟ್ ವಿರುದ್ಧ ನಾವು ನಮ್ಮ ರಾಜ್ಯದಾದ್ಯಂತ
ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅದರ ಹಿನ್ನೆಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಎಲ್ಲ ಕಾರ್ಯಕರ್ತರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮುಖಂಡರು ಇವರ ವತಿಯಿಂದ ಇವತ್ತು ಕೋಲಾರದಲ್ಲಿ ನಾವು ಈ ಪ್ರತಿಭಟನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಸಾದ್ ಬಾಬು ಅವರು ಭಾಗವಹಿಸಿದ್ದಾರೆ. ಕೂಡಾದ ಅಧ್ಯಕ್ಷರಾದಂಥ ಅನಿಲ್ ಭಾಯ್ ಭಾಗವಹಿಸಿದ್ದಾರೆ. ಹಾಗೆಯೇ ನಮ್ಮ SC ಸೆಲ್ನ ಅಧ್ಯಕ್ಷರಾದಂತಹ ಜಯದೇವ್ ಅವರು ಭಾಗವಹಿಸಿದ್ದಾರೆ. ST ಸೆಲ್ನ ಅಧ್ಯಕ್ಷರಾದಂತಹ ನಾಗರಾಜ್ ಅವರು ಭಾಗವಹಿಸಿದ್ದಾರೆ. ನಮ್ಮ ಶಾಸ್ತ್ರಿ ಅವರು ಭಾಗವಹಿಸಿದ್ದಾರೆ. ಸುಧೀರ್ ಅವರು ಭಾಗವಹಿಸಿದ್ದಾರೆ. ಮತ್ತು ಅಶ್ವಥ್ ರೆಡ್ಡಿ ಅವರು, ಆಮೇಲೆ ನಮ್ಮ ನವೀನ್ ಅವರು, ಆಮೇಲೆ ನಮ್ಮ ಎಲ್ಲ ಕಯ್ಯೂಮ್ ಭಾಯಿ, ಅಬ್ದುಲ್ ಕಯ್ಯೂಮ್ ಅವರು ಎಲ್ಲರೂ ಭಾಗವಹಿಸಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿ ನಮ್ಮ ಗೌಡ್ರು, ಅರ್ಬೇಜ್ ಅವರು ಎಲ್ಲ ಮುಖ್ಯವಾಗಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ನಮ್ಮ ಮುರಳಿ ಗೌಡ್ರು ಪುರಸಭಾ ಸದಸ್ಯರು, ತಬ್ರೇಜ್ ಅವರು ಭಾಗವಹಿಸಿದ್ದಾರೆ. ನಮ್ಮ ನಾಯ್ಡು ಅವರು ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಗೌಡ್ರು ಮುನ್ರಾಜ್ ಅವರು ಭಾಗವಹಿಸಿದ್ದಾರೆ. ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ನ ಮಂಜುನಾಥ್ ಅವರು ಭಾಗವಹಿಸಿದ್ದಾರೆ. ನಮ್ಮ ರಾಜಣ್ಣ ಭಾಗವಹಿಸಿದ್ದಾರೆ. ಆರಿಫ್ ಭಾಗವಹಿಸಿದ್ದಾರೆ. ನಮ್ಮ ಮಂಜು ಭಾಗವಹಿಸಿದ್ದಾರೆ. ನಮ್ಮ ಶಫಿ ಅವರು, ನಮ್ಮ ಸಂಜಯ್ ಭಾಗವಹಿಸಿದ್ದಾರೆ. ಹಾಗೆಯೇ ನಮ್ಮ ಮುನ್ರಾಜ್ ಅವರು ಭಾಗವಹಿಸಿದ್ದಾರೆ. ಎಲ್ಲರೂ ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಆಯ್ತಾ. ತಮ್ಮಯ್ಯನವರು, ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ನ ತಮ್ಮಯ್ಯನವರು ಭಾಗವಹಿಸಿದ್ದಾರೆ. ಪ್ಯಾರಜಾನ್ ಭಾಗವಹಿಸಿದ್ದಾರೆ. ಎಲ್ಲ ಮಿತ್ರರು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನಮ್ಮ ಮುಳಬಾಗಲ್ನ ಮಹಬೂಬ್ರವರು ಭಾಗವಹಿಸಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡುವ ಅವಾಗಲೇ. ಆಮೇಲೆ ಈ ಮೊದಲೇ ತುಂಬಾ ಚೆನ್ನಾಗಿ ಸೋಷಿಯಲ್ ಮೀಡಿಯಾದ ನಮ್ಮ ಹರೀಶ ಭಾಗವಹಿಸಿದ್ದಾನೆ. ಹಾಗನೇ ಎಲ್ಲ ಮುಖಂಡರು ಸಹ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಹಾಗೇನೆ ಎಲ್ಲ ಈಗಾಗಲೇ ನಮ್ಮ ಮುಳಬಾಗಲ್ನ ಮಹಬೂಬ್ ಸಾಬ್ರು ಮಾತಾಡಿದ್ದಾರೆ, ಜಯದೇವ್ ಅವರು ಮಾತಾಡಿದ್ದಾರೆ, ಮತ್ತೆ ಶಾಸ್ತ್ರಿ ಅವರು ಮಾತಾಡಿದ್ರು, ನಮ್ಮ ST ಸೆಲ್ನ ನಾಗರಾಜ್ ಅವರು ಮಾತಾಡಿದ್ದಾರೆ, ಮತ್ತೆ ನಮ್ಮ ಮಂಜುನಾಥ್ ಮಾತಾಡಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಂತ ಪ್ರಸಾದ್ ಬಾಬು ಅವರು, ಅಶ್ವಥ್ ರೆಡ್ಡಿ ಅವರು ಎಲ್ಲರೂ ಮಾತಾಡಿದ್ದಾರೆ. ಈ ನಾವು ಯಾವ ಕಾರಣಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ನಮಗೆ ಕೇಂದ್ರ ಸರ್ಕಾರ ಎಷ್ಟೊಂದು ಅನ್ಯಾಯ ಮಾಡ್ತಾ ಇದೆ ಅಂತಂದ್ರೆ, ನಮ್ಮ ಅನಿಲ್ ಭಾಯ್ ಹೇಳ್ದಾಗೆ ನಮಗೆ GST ಆಗ್ಬೋದು, ಎಲ್ಲ ತೆರಿಗೆಗಳು ಹೆಚ್ಚಾಗಿ ಯಾವ್ದಾದ್ರು ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಅಂತಂದ್ರೆ ಕರ್ನಾಟಕದ ಪಾಲು ಅತಿ ಹೆಚ್ಚಿನದಾಗಿರ್ತದೆ. ಆದರೆ ಅವರು ಕರ್ನಾಟಕವನ್ನ ಈ ಕೇಂದ್ರ ಬಜೆಟ್ನಲ್ಲಿ ನಡೆಸ್ಕೊಂಡಿರೋ ರೀತಿ ನೋಡಿದ್ರೆ, ಇದು ನಾವು ಈ ದೇಶದ ಭಾಗವಾಗಿ ನಾವು ಇದ್ದೀವೋ ಇಲ್ವೋ ಕರ್ನಾಟಕ ಅಂತ ನಮಗೆಲ್ಲ ಅನಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದವ್ರಿಗೆ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಏನಾಗಿದೆ ಅಂತಂದ್ರೆ ತುಂಬಾ ಬಲಾಢ್ಯ ವಿರೋಧ ಪಕ್ಷವಾಗಿ ಕೇಂದ್ರಕ್ಕೆ ಸೆಡ್ಡು ನಿಂತಿದೆ. ನಮ್ಮ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ನಾವು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರಂಥದ್ದು ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಮತ್ತು ಮೋದಿ ನೇತೃತ್ವದ ಸರ್ಕಾರ ಏನಿದೆ ಅವರಿಗೆ ಕಣ್ಣುಕಿಸಲಾಗಿದೆ. ಆದ್ರಿಂದ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾರಂಥದ್ದು ನಮ್ಮ ಕರ್ನಾಟಕಕ್ಕೆ ಇದು ನಾವು ಕಾಂಗ್ರೆಸ್ನವರ ಒಂದು ಮನಸ್ಸಿಗೆ ಇದು ನಿಜವಾಗಲೂ ಸಹ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ನಾವು ಈ ದೇಶದಲ್ಲಿ ಇದ್ದೀವಾ ಅಥವಾ ಇಲ್ವಾ ಅನ್ನೋ ಅಂಥದ್ದು ನಮಗೆಲ್ಲ ಭಾರಿ ಬೇಸರ ತರ್ತಾ ಇದೆ. ಆದರೆ ಇಲ್ಲಿ ನಮ್ಮ ಕೇಂದ್ರ ಬಡ್ಜೆಟ್ನಲ್ಲಿ ಇವತ್ತು ಬಹು ನಿರೀಕ್ಷಿತ 3ನೇ ಹಂತದ ಮೆಟ್ರೋ ಕಾಮಗಾರಿಗೆ 1500 ಕೋಟಿ ರೂಪಾಯಿನ ಅವರು ಮೀಸಲಿಡಬೇಕಾಗಿತ್ತು. ಯಾಕಂತಂದ್ರೆ ಬೆಂಗಳೂರಿನ ಇವತ್ತು ಜನಸಂಖ್ಯೆ ಹೆಚ್ಚಾಗಿದೆ, ತುಂಬಾ ಅಭಿವೃದ್ಧಿ ಪ್ರದತ್ತ ದಕ್ಷಿಣ ಇಂಡಿಯಾದಲ್ಲಿ ಇವತ್ತು ಬಹು ವೇಗದಿಂದ ಬೆಳೀತದಂಥ ಒಂದು ದೊಡ್ಡ ನಗರ ನಮ್ಮ ಬೆಂಗಳೂರು. ಅಂಥದ್ರಲ್ಲಿ 1500 ಕೋಟಿನ ನಾವು ನಿರೀಕ್ಷೆ ಮಾಡಿದ್ವಿ 3ನೇ ಹಂತದ ಮೆಟ್ರೋ ಯೋಜನೆಗೆ. ಈ ಕೇಂದ್ರ ಬಜೆಟ್ನಲ್ಲಿ ನಾವು ನಿರೀಕ್ಷೆ ಮಾಡಿದಾಗ ಅದರಲ್ಲಿ ನಯಾ ಪೈಸೆಯೂ ಸಹ ಮೆಟ್ರೋ ಕಾಮಗಾರಿಗೆ ಕೊಡದಿರೋಂಥದ್ದು ಬೇಸರದ ಕೆಲಸ. ಹಾಗೆಯೇ ನಮ್ಮ ಮೇಕೆದಾಟು ಯೋಜನೆ, ನೀರಾವರಿ ಯೋಜನೆಗಳು, ಮೇಕೆದಾಟು ಯೋಜನೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ, ಇದಕ್ಕೂ ಸಹ ಅವರು ಕಡೆಗಣಿಸಿ ನಯ ಪೈಸೆ ಕಿಮ್ಮತ್ತಿನ ಕಾಸು ಸಹ ಕೊಡದಿರೋಂಥದ್ದು ನಮಗೆ ಬೇಸರದ ಕೆಲಸ. ಹಾಗೆಯೇ ಸುಮಾರು 149 ಕಿಲೋಮೀಟರ್ ಉದ್ದದ ಬೆಂಗಳೂರಿನ ಉಪನಗರದ ರೈಲ್ವೆ ಕಾರಿಡಾರ್ ಯೋಜನೆ ಏನಿದೆ ಅದಕ್ಕೂ ಸಹ ನಾವು ಬಹು ನಿರೀಕ್ಷೆಯಲ್ಲಿದ್ವಿ ಕರ್ನಾಟಕದ ಜನತೆ ಮತ್ತು ನಮ್ಮ ಸರ್ಕಾರ. ಅದಕ್ಕೂ ಸಹ ಅವರು ನಯ ಪೈಸೆ ಕೊಡದಿರೋಂಥದ್ದು ಇದು ಬೇಸರದ ವಿಚಾರ ಮತ್ತು ಇದನ್ನು ಖಂಡನೀಯವಾದಂಥ ವಿಚಾರ. ಹಾಗೆಯೇ ಮೈಸೂರು ಮೂಲಕ ಕೊಳ್ಳೇಗಾಲ ಕೇರಳ ಸಂಪರ್ಕಿಸುವ ಸುಮಾರು 766 ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 766ನ
ಆ ರಾಷ್ಟ್ರೀಯ ಹೆದ್ದಾರಿನ ಅಗಲೀಕರಣ ಮಾಡಬೇಕಾಗಿತ್ತು. ಅದನ್ನ ಅಗಲೀಕರಣ ಮಾತಾಡಿದರೆ ತುಂಬ ಟ್ರಾಫಿಕ್ಗೆ ಮತ್ತು ಓಡಾಟಕ್ಕೆ ತುಂಬ ಅನುಕೂಲ ಆಗ್ತಾರಂಥದ್ದು. ಅದನ್ನು ಸಹ ಅವರು ಪಕ್ಕಕ್ಕಿಟ್ಬಿಟ್ಟು ಬಜೆಟಲ್ಲಿ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನ ಅವರು ಮಾಡ್ಕೊಂಡಿರೋಂಥದ್ದು ಇದೊಂದು ದೊಡ್ಡ ದೇಶದ್ರೋಹದ ಕೆಲಸ. ಹಾಗೆಯೇ ಬೆಂಗಳೂರು ಹೆಬ್ಬಾಳ ಸರ್ಜಾಪುರ 37 ಕಿಲೋಮೀಟ್ರು ಕಾರಿಡಾರ್ ಯೋಜನೆ, ಇದ್ರ ಬಗ್ಗೆ ಸಹ ಪ್ರಸ್ತಾಪ ಇಲ್ದಿರೋಂಥದ್ದು, ಇದಕ್ಕೂ ಸಹ ಬಿಡುಗಾಸು ಕೊಡದೇ ಇರೋಂಥದ್ದು. ಹಾಗೆಯೇ ರಾಯಚೂರಿನಲ್ಲಿ ಏಮ್ಸ್ ಒಂದು ವಿದ್ಯೆಗೆ ಸಂಬಂಧಪಟ್ಟಂಗೆ, ಎಜುಕೇಷನ್ ಸಂಬಂಧಪಟ್ಟಂಗೆ ಒಂದು ಯೂನಿವರ್ಸಿಟಿ ಓಪನ್ ಮಾಡಬೇಕಾಯಿತು, ಅದನ್ನು ಸಹ ಮಾಡದೇ ಇರೋಂಥದ್ದು.